ಹಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಕ್ ಊಟ ಚಾನಲ್. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ 2 ರೆಸಿಪಿ ಮಾಡಕತ್ತೀನಿ ರೀ. ಶಿರಾ ಮತ್ತು ಉಪ್ಪಿಟ್ಟು ಮಾಡಕತ್ತೀನಿ. ಶಿರಾ ನೋಡ್ರಿ, ಮದ್ವ್ಯಾಗ ಶಿರಾ ಮಾಡ್ತಾರ ನೋಡ್ರಿ ಹಲ್ವಾಯಿ, ಅವ್ರಿಗೆ ಕೇಳಿ ಅವ್ರದೇ ರೆಸಿಪಿ ಐತ್ರಿ ಇದು ಶಿರಾದು. ಮೊದ್ಲಿಗೆ ಶಿರಾ ಮಾಡನ್ರಿ, ಆಮೇಲೆ ಉಪ್ಪಿಟ್ಟು ಮಾಡನು. ಶಿರಾ ಮಾಡಕ್ ಏನೇನ್ ಬೇಕು ನೋಡ್ಕೊಳ್ರಿ. ಈಗ ಶಿರಾ ಮಾಡಕ ಇಲ್ಲಿ ಸ್ವಲ್ಪ ಸಾಮಗ್ರಿ ತಗೊಂಡಿನಿ ನೋಡ್ರಿ. ಇಲ್ಲಿ ಸಣ್ಣ ರವಾ ಐತಿ, ಬಾಂಬೆ ರವಾ. ಇದು ನೀವು ಗ್ಲಾಸ್ ನೋಡಕತ್ತೀನಿ ನೋಡ್ರಿ, ಈ ಗ್ಲಾಸ್ ಲಿಂದ 1 ಗ್ಲಾಸ್ ತಗೊಂಡಿನಿ. ಪೂರ್ತಿ ಫ್ಲಾಟ್ ಆಗಿ ತಗೊಂಡಿನಿ 1 ಗ್ಲಾಸ್ ಬಾಂಬೆ ರವಾ. ಇಲ್ಲಿ ಸಕ್ಕರೆ ತಗೊಂಡಿನಿ ನೋಡ್ರಿ, ಸೇಮ್ ಗ್ಲಾಸ್ ಲಿಂದ ತಗೊಂಡಿನಿ. 1 ಗ್ಲಾಸಿಗೆ ಸ್ವಲ್ಪ ಕಮ್ಮಿ ಐತ್ ನೋಡ್ರಿ, ಅಷ್ಟು ಕಮ್ಮಿನ ಸಕ್ಕರೆ ತಗೊಂಡಿನಿ ನೋಡ್ರಿ. ನಾ ಬಟ್ಲಿಂದ ತೋರ್ಸಕತ್ತೀನಿ ನೋಡ್ರಿ, ಅಲ್ಲಿ ತನ ಸಕ್ಕರೆ ತಗೊಂಡಿನಿ. ಇಲ್ಲಿ ಎಣ್ಣೆ ತಗೊಂಡಿನಿ, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಐತಿ. ಇದು 1/2 ಗ್ಲಾಸ್ ತಗೊಂಡಿನಿ ನೋಡ್ರಿ ಸನ್ಫ್ಲವರ್ ಆಯಿಲ್. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ತಗೊಂಡಿನಿ ನೋಡ್ರಿ. ಇದು ನೀವು ಸ್ಪೂನ್ ನೋಡಕತ್ತೀನಿ ನೋಡ್ರಿ, ಆ ಸ್ಪೂನ್ ನಿಂದ 1.5 ಸ್ಪೂನ್ ತಗೊಂಡ್ರಿ ಎಲ್ಲ. ಇಲ್ಲಿ ಮೆಲನ್ ಸೀಡ್ಸ್ ಅದಾವ ನೋಡ್ರಿ, ಕರ್ಬೂಜದ ಬೀಜ, ಅದು 1.5 ಸ್ಪೂನ್. ಇಲ್ಲಿ ಒಣ ದ್ರಾಕ್ಷಿ ಅದಾವ, ರೆಸಿನ್ಸ್, ಅದನ್ನು 1.5 ಸ್ಪೂನ್. ಇಲ್ಲಿ ಗೋಡಂಬಿ ಅದಾವ ನೋಡ್ರಿ, ಕ್ಯಾಶ್ಯೂ, ಅದಕ್ಕ ಮುರಿದು ಅದನ್ನು 1.5 ಸ್ಪೂನ್ ತಗೊಂಡಿನಿ. ಇಲ್ಲಿ ಚಾರುಲಿ ಅದಾವ ನೋಡ್ರಿ, ಅದನ್ನು 1.5 ಸ್ಪೂನ್ ತಗೊಂಡಿನಿ. ಇಲ್ಲಿ ಖೋಯಾ ತಗೊಂಡಿನ್ರಿ, ಮಾವ, ಇದು 2 ಟೇಬಲ್ ಸ್ಪೂನ್ ಅಷ್ಟ ತಗೊಂಡಿನ್ರಿ. ನೀವು ನೋಡಿ ಹಾಕೋರಿ, ಖೋಯಾ ಜಾಸ್ತಿ ಹಾಕ್ರಿ ಕಮ್ಮಿ ಹಾಕ್ರಿ, 2-3 ಟೇಬಲ್ ಸ್ಪೂನ್ ಹಾಕ್ರಿ. ಅದು ಹಾಕಿದ್ರೆ ಶಿರಾ ಮಜವಾಗಿ ಬರ್ತೈತಿ. ಇಲ್ಲಿನ ಯೆಲ್ಲೋ ಫುಡ್ ಕಲರ್ ತಗೊಂಡಿನಿ ನೋಡ್ರಿ, 1-2 ಚುಟಿಗೆ ಅಷ್ಟು ಅದಾವ್ರಿ. ಇದು 1/4 ಟೀ ಸ್ಪೂನ್ ಅಷ್ಟು. ಇಲ್ಲಿ ನಾನು ಎಮಲ್ಷನ್ ತಗೊಂಡಿನಿ ನೋಡ್ರಿ, ಇದು ಪೈನಾಪಲ್ ಫ್ಲೇವರ್ದ್ ಮಾಡಾಕತ್ತೀನ್ರಿ ನಾ. ಎಮಲ್ಷನ್ ಅಂದ್ರ ಅದರ ಕಲರ್ ಮತ್ತು ಎಸೆನ್ಸ್ 2 ಇರ್ತಾವ್ರಿ. ಪೈನಾಪಲ್ ಎಮಲ್ಷನ್ ಐತಿ ಇದು. ನೀವು ಬೇಕಾದ್ರೆ ಪೈನಾಪಲ್ ಎಸೆನ್ಸ್ ಇಷ್ಟೇ ಹಾಕ್ಬಹುದು. ಎಮಲ್ಷನ್ ಇದ್ರೆ 2 ಒಂದ್ರದಾಗೆ ಇರ್ತೈತಿ, ಕಲರ್ ಹಾಕೋದು ಬೇಕಾಗಿಲ್ಲ. ಅಂದ್ರೆ ನಾ ಸ್ವಲ್ಪ ಕಲರ್ ತಗೊಂಡಿನಿ ನೋಡ್ರಿ. ಮದ್ವೆಗದು ಶಿರಾ ಮಾಡೋರು 1 ಗ್ಲಾಸ್ ನೀರ, 1 ಗ್ಲಾಸ್ ಹಾಲು, ಈ ಥರ ಮೆಜರ್ಮೆಂಟ್ ಇಟ್ಟು ಮಾಡ್ತಾರೆ. ನಾ ಹಾಲು ಹಾಕಕತ್ತಿಲ್ರಿ ಇದ್ರಾಗ, ನಾನು ನೀರ್ನಾಗೆ ಮಾಡಾಕತ್ತೀನಿ. ಅದಕ್ಕೆ 2 ಗ್ಲಾಸ್ ನೀರು ತಗೊಂಡಿನಿ ನೋಡ್ರಿ. ಒಂದು ಬೊಗುಣಿದಾಗ ಹಾಕಿ ಸೈಡಿಗೆ ಕುದಿಯಾಕ ಇಡ್ತೀನಿ ರೀ ಆ ನೀರಿಗೆ. ಇಲ್ಲಿ ಒಂದು ಕಡಾಯಿ ತಗೊಂಡಿನಿ ನೋಡ್ರಿ, ಕಡಾಯಿದಾಗ ಎಣ್ಣೆ ಹಾಕ್ತೀನಿ. ಅದು 1/2 ಗ್ಲಾಸ್ ನಿಮ್ಗೆ ತೋರಿಸ್ತಿಲ್ಲ, ಅದು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ರೀ. ಎಣ್ಣೆ ನೋಡ್ರಿ ಫುಲ್ ಬಿಸಿ ಆಗ್ಬೇಕು. ಫುಲ್ ಅಂದ್ರೆ ಅಷ್ಟೂ ಫುಲ್ ಇಲ್ಲ, ಸ್ವಲ್ಪ ಅದ್ರ ರವಾ ಹಾಕಿ ನೋಡ್ತೀನಿ ನೋಡ್ರಿ. ನೋಡ್ರಿ ರವಾ ಹಿಂಗ್ ಮ್ಯಾಗ್ ಬರಾಕತ್ತೈತಿ, ಬಿಸಿ ಆಗೈತಿ. ಈಗ ಇದ್ರಾಗಿದು ಎಲ್ಲಾ ರವಾ ಹಾಕ್ತೀನಿ. ಹಾಕಿ ಕೈ ಬಿಡ್ಲಾರ್ದ ನೋಡ್ರಿ ಹಂಗೆ ಮಿಕ್ಸ್ ಮಾಡ್ಕೊತಾ ಹುರಿರಿ. ಬ್ರೌನ್ ಅದು ಆಗಬಾರ್ದು, ಬಣ್ಣ ಚೇಂಜ್ ಆಗಬಾರ್ದು ಇದ್ರದ್ದು, ಅಷ್ಟೇ ಹುರಿದಿದ್ದು ನಿಮ್ಗೆ ಗೊತ್ತಾತಿರ್ಬೇಕು, ಆ ತರ ಹುರಿಬೇಕು. ನೀವು ನೋಡಾಕತ್ತಿರಲ್ರ ಹೆಂಗ ಎಣ್ಣೆ ಕುದ್ದು ಬರಾಕತ್ತೈತಿ ನೋಡ್ರಿ, ಎಣ್ಣೆ ಹೊರಗ್ ಬರಾಕತ್ತೈತಿ, ರವಾ ಹುರಿದೈತಿ. ಈಗ ಇದ್ರಾಗ ಖೋಯಾ ಹಾಕ್ತೀನಿ ನೋಡ್ರಿ, ಹಂಗೆ ಹಾಕದ್ರಿ, ಹಂಗೆ ಮಿಕ್ಸ್ ಮಾಡೋದು. ಮತ್ ಇದು ಉಳ್ಕಿದ್ ಡ್ರೈ ಫ್ರೂಟ್ಸ್ ಹಾಕ್ತೀನ್ರಿ, ಒಣ ದ್ರಾಕ್ಷಿ, ಮಗಜ್, ಗೋಡಂಬಿ, ಚಾರೋಲಿ ಎಲ್ಲಾ ಹಂಗೆ ಹಾಕಿ ಹಂಗೆ ಹುರ್ಕೊಳ್ಳೋದ್ರಿ. ಅದ್ರ ಜೊತೆ ಹುರಿತಾವ, ಅದನ್ನು ಸಪ್ರೇಟ್ ಏನ್ ಹುರಿಯೋದ್ ಬೇಕಾಗಿಲ್ಲ. 1 ನಿಮಿಷ ತನ ಹಂಗೆ ಮಿಕ್ಸ್ ಮಾಡ್ಕೋರಿ. ಗ್ಯಾಸಿನ ಫ್ಲೇಮ್ ಮೀಡಿಯಂ ಮ್ಯಾಗ ಇಟ್ರಿಲ್ಲ, ಮೀಡಿಯಂ ಲೋ ಮ್ಯಾಗ ನಿಮ್ಗೆ ಹೆಂಗ್ ಮ್ಯಾನೇಜ್ ಮಾಡಕ್ ಆತೈತಿ ಆ ತರ ಇಟ್ಟಿ ಫ್ರೈ ಮಾಡ್ಕೋರಿ. ಇದ್ರಾಗೆ ಇದು ಯೆಲ್ಲೋ ಕಲರ್ನು ಹಾಕ್ತೀನಿ ನೋಡ್ರಿ, ಹಂಗೆ ಖೋಯಾ ಮೆಲ್ಟ್ ಆಗಕತ್ತೈತಿ ನೋಡ್ರಿ ಒಳಗ. ನೋಡ್ರಿ ಇಷ್ಟನ ಕಲರ್ ಹಾಕಿನಿ. ಈಗ ಅದ್ರ ಅಷ್ಟೇ ಪೈನಾಪಲ್ ಎಮಲ್ಷನ್ ಹಾಕ್ತೀನಿ ನೋಡ್ರಿ. ಇದು ಇರ್ಲಿಲ್ಲ ಅಂದ್ರೆ ಪೈನಾಪಲ್ ಎಸೆನ್ಸ್ ಹಾಕ್ರಿ. ಇದನ್ನು ಚಲೋ ಆಗಿ ಮಿಕ್ಸ್ ಮಾಡ್ರಿ. ಎಲ್ಲಾ ಫ್ರೈ ಆಗಿತ್ ನೋಡ್ರಿ. ನಾ ಸೈಡಿಗೆ ನೀರ್ ಬಿಸಿ ಮಾಡಕ್ ಇಟ್ಟಿದ್ ನೋಡ್ರಿ, ಅದು ಬಾಯ್ಲ್ ಬಂದೈತಿ. ನೀರ್ ಇದ್ರಾಗ ಹಾಕ್ತೀನಿ ನೋಡ್ರಿ, ಹಾಕಿ ಚಲೋ ಆಗಿ ಮಿಕ್ಸ್ ಮಾಡ್ರಿ. ಗ್ಯಾಸಿನ ಫ್ಲೇಮ್ ಜಾಸ್ತಿನೇ ಇಡ್ಬೇಕು, ಕಮ್ಮಿ ಇಟ್ಟು ಮಿಕ್ಸ್ ಮಾಡಕ್ ಹೋಗ್ಬ್ಯಾಡ್ರಿ. ನೀವು ಜಾಸ್ತಿ ಇಟ್ಟು ಮಾಡಿದ್ರೆ ಜಲ್ದಿ ಕುದ್ದು ಬಿಡ್ತಿದ್ದು. ಹಂಗೆ ಮಿಕ್ಸ್ ಮಾಡ್ಕೊತ ಹೋರಿ, ತಳಗದು ಸುಡಾಕ್ ಕೊಡ್ಬ್ಯಾಡ್ರಿ, ಹಂಗೆ ಮಿಕ್ಸ್ ಮಾಡ್ರಿ. ಈಗ ನೋಡ್ರಿ ಗಟ್ಟಿ ಆಗೈತಿ, ನೀವು ನೋಡ್ಬಹುದು ನೀರ್ ಕಮ್ಮಿ ಆಗೈತಿ. ಇದ್ರಾಗ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕ್ನು ಗ್ಯಾಸಿನ ಫ್ಲೇಮ್ ಈಗ ಸ್ವಲ್ಪ ಕಮ್ಮಿ ಮಾಡಿ ಮಿಕ್ಸ್ ಮಾಡ್ಕೋತೀನಿ. ಇದು ಸಕ್ರಿ ಕರ್ಗತನ ನೋಡ್ರಿ, ಸಕ್ರಿ ಎಲ್ಲಾ ಕರ್ಗೈತಿ. ಗ್ಯಾಸಿನ ಫ್ಲೇಮ್ ಮೀಡಿಯಂ ಲೋ ಮ್ಯಾಗ ಇಟ್ಟು 1 ನಿಮಿಷ ತನ ಹಿಂಗ್ ಮಿಕ್ಸ್ ಮಾಡ್ಕೋರಿ. ರವಾ ಮೊದ್ಲೇ ಕುದ್ದೈತಿ ನೀರ್ನಲ್ಲಿ, ಅದಕ್ಕೇನು ಕುದ್ಸೋದ್ ಬೇಕಾಗಿಲ್ಲ. ಸಕ್ರಿ ನೀರು ಸ್ವಲ್ಪ ಕಮ್ಮಿ ಆಗ್ಬೇಕು. ಈಗ ನೋಡ್ರಿ ಇಷ್ಟ ಅಳಸ ಐತಿ, ಇಷ್ಟ ಅಳಸ್ ಇರುವಾಗೆ ಗ್ಯಾಸಿಗೆ ಬಂದ್ ಮಾಡಿ ಮ್ಯಾಕ್ ಪ್ಲೇಟ್ ಮುಚ್ಚಿ ಇಡ್ರಿ. ತಣ್ಣಗಾಗನಾಗ ಮತ್ ಗಟ್ಟಿ ಆಗ್ತೈತಿ, ಅದ್ರ ಸಲುವಾಗಿ ಈಗ ನಾ ಗ್ಯಾಸಿಗೆ ಬಂದ್ ಮಾಡಿ ಇದ್ರ ಮ್ಯಾಕ್ ಪ್ಲೇಟ್ ಮುಚ್ಚಿ ಇಡ್ತೀನಿ. 5 ನಿಮಿಷ ತನ ನಾ ಹಿಂಗೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ. ಈಗ 5 ನಿಮಿಷ ಆಗಿತಿ, ಈಗ ತೆಗೇನು ನಮ್ ಸೀರಾ ರೆಡಿ ಐತಿ. ಒಮ್ಮೆ ಮಿಕ್ಸ್ ಮಾಡ್ಕೊರಿ ಇದಕ್ಕೆಲ್ಲ. ನೋಡ್ರಿ ಎಷ್ಟು ಚಲೋ ಆಗೈತಿ, ನೀವು ನೋಡ್ಬಹುದು. ಮೊದ್ಲಿಗೆ ಅಳಸಿತ್ತು, ಈಗ ನೋಡ್ರಿ ಹೆಂಗ್ ಗಟ್ಟಿ ಆಗೈತಿ. ನಾವು ಗಟ್ಟಿ ಆಗತನ ಕುದಿಸ್ರ ಮತ್ತ ಆಮೇಲೆ ಬಾಳೆ ಗಟ್ಟಿ ಆಗ್ಬಿಡ್ತೈತಿ. ಅದಕ್ಕೆ ಅಷ್ಟು ಇರುವಾಗೆ ಬಂದ್ ಮಾಡಿ ಪ್ಲೇಟ್ ಮುಚ್ಚಬೇಕು. ಈಗ ಒಂದ್ ಬೌಲ್ದಾಗ ತಗೊಳನು, ನಮ್ ಸೀರಾ ರೆಡಿ ಐತಿ. ನೀವು ಈ ತರ ಸೀರಾ ಮಾಡ್ರಿ, ಮದ್ವೆಗದು ಮಾಡ್ತಾರ ನೋಡ್ರಿ, ಸೇಮ್ ಆ ತರದೇ ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡೀನಿ. ನೀವು ಒಂದ್ಸಲ ಟ್ರೈ ಮಾಡ್ರಿ ಇದು. ಈಗ ನೆಕ್ಸ್ಟ್ ಮಸಾಲಾ ಉಪ್ಪಿಟ್ಟು ಮಾಡ್ಕೊಳ್ಳೋಣ್ರಿ. ಮಸಾಲಾ ಉಪ್ಪಿಟ್ಟು ಮಾಡೋದು ಶುರು ಮಾಡ್ರಿ. ಈಗ ಇಲ್ಲಿ ನಾನು ರವಾ ತಗೊಂಡಿನಿ, ಇದು ಬನ್ಸಿ ರವಾ ಐತಿ. 2 ತರದ ರವಾ ಇರ್ತಾವ, ಒಂದ್ ಸಣ್ಣ ರವಾ ಇರ್ತೈತಿ ಬಾಂಬೆ ರವಾ, ಅದು ಸ್ವಲ್ಪ ಬೆಳಗಿರ್ತೈತಿ ಕಾಣಿಸಕ್ಕ. ಇದು ಬನ್ಸಿ ರವಾ ಸ್ವಲ್ಪ ಯೆಲ್ಲೋಯಿಶ್ ಕಾಣಿಸ್ತೈತಿ.
ಇದರಿಂದ ಉಪ್ಪಿಟ್ಟು ಮಾಡಿದ್ರೆ ಇದನ್ನು ಭಾಳ ಚಲೋ ಆಗ್ತೈತಿ. ನಾ ಸ್ವಲ್ಪ ದಮ್ದಿದ್ದ ರವಾ ತಗೊಂಡಿನಿ, ಬನ್ಸಿ ರವಾ. ಇದು ನಾನು 1 ಗ್ಲಾಸ್ ಅಷ್ಟು ತಗೊಂಡಿನಿ ರವಾ. ಇದು ರವಾಗ ಕಡಾಯಿನಲ್ಲಿ ಹಾಕ್ತೀನಿ, ಹಾಕಿ ಹುರ್ಕೋತೀನಿ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ರಿ. ಹಾಕಿ ಕೈ ಬಿಡ್ಲಾರ್ದ ರವಾ ಎಲ್ಲ ಹುರ್ಕೋರಿ, ಚಲೋ ಆಗಿ ಹುರಿಬೇಕು. ಇದೇನ್ ರವಾದು ಒಂದೊಂದು ಇದು ಅದ ನೋಡ್ರಿ, ಅದು ಎಲ್ಲ ವೈಟಿಶ್ ಆಗ್ಬೇಕು, ಅಟತನ ಹುರ್ಕೋರಿ. ನೋಡ್ರಿ ಚಲೋ ಆಗಿ ಹುರ್ದಿನಿ, ಎಲ್ಲ ರವಾ ಹುರ್ದೈತಿ. ಇದೊಂದು ಪ್ಲೇಟ್ ನಾ ತೆಗೆದು ಸೈಡಿಗೆ ಇಡ್ತೀನಿ. ಅದೇ ಸೇಮ್ ಕಡಾಯಿದಾಗ ಎಣ್ಣೆ ಹಾಕ್ತೀನಿ ನೋಡ್ರಿ, ಒಂದು 20 ml ಅಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗನಾಗ ಅದ್ರಾಗ ಸಾಸಿವೆ ಹಾಕೋರಿ, ಮಸ್ಟರ್ಡ್ ಸೀಡ್ಸ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ರಿ. ಸಾಸಿವೆ ಎಲ್ಲ ಚಟಪಟನ ಚಾಲು ಮಾಡ್ತಾ ನೋಡ್ರಿ, ಅವಾಗ ಅದ್ರಾಗ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕ್ರಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ. ನೋಡ್ರಿ ಫ್ರೈ ಆಗಿತಿ. ಈಗ ಇದ್ರಾಗ ಈರುಳ್ಳಿ ಹಾಕ್ತೀನಿ. ಒಂದು ಮೀಡಿಯಂ ಈರುಳ್ಳಿಗೆ ಈ ತರ ಚಾಪ್ ಮಾಡ್ಕೊಂಡಿನಿ. ಒಂದು 2 ಹಸಿ ಮೆಣಸಿನಕಾಯಿಗೆ ಚಾಪ್ ಮಾಡಿ ತಗೊಂಡಿನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ತಗೊಂಡಿನಿ. ಮೊದಲಿಗೆ ಉಳ್ಳಾಗಡ್ಡಿ ಹಾಕ್ತೀನಿ, ಇದ್ರಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಆಮೇಲೆ ಹಸಿ ಮೆಣಸಿನಕಾಯಿ ಹಾಕ್ತೀನಿ, ಅದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಇದ್ರಾಗ ಕರಿಬೇವು ಹಾಕ್ತೀನಿ, ಕರಿ ಲೀವ್ಸ್ 2 ಕಟ್ಟಿಗೆ ಅಷ್ಟು ತಗೊಂಡಿನಿ. ಎಲ್ಲ 30 ಸೆಕೆಂಡ್ಸ್ ಆಗನ ಒಂದೊಂದು ಸಾಮಾನು ಹಾಕೋತ್ ಹೋಗ್ರಿ. ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಇದ್ರಾಗ ಶೇಂಗಾ ಹಾಕ್ತೀನಿ, 1 ಹಿಡಿಯಷ್ಟು ಶೇಂಗಾ ತಗೊಂಡಿನಿ ನಾ, ಅದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಇದ್ರಾಗ ಟೊಮ್ಯಾಟೊ ಹಾಕ್ತೀನಿ. ಇದನ್ನು 1 ಮೀಡಿಯಂ ಸೈಜ್ದು ಟೊಮ್ಯಾಟೊಗೆ ಈ ಸಲ ರಫ್ಲಿ ಕಟ್ ಮಾಡ್ಕೊಂಡಿನಿ. ಇದನ್ನು ಇದ್ರಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನೋಡ್ರಿ ಇದನ್ನು ಸ್ವಲ್ಪ ಫ್ರೈ ಆಗಿತ್ತಿ. ಇದ್ರಾಗ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೀನಿ. ಉಪ್ಪಿಟ್ಟಿನಾಗ ಸ್ವಲ್ಪ ಸ್ವೀಟ್ನೆಸ್ ಇದ್ರೆ ಚಲೋ ಟೇಸ್ಟ್ ಬರ್ತೈತಿ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಸ್ವಲ್ಪ ಫ್ರೈ ಮಾಡ್ಕೊರಿ, ಟೊಮ್ಯಾಟೊ ಸಾಫ್ಟ್ ಆಗತ್ತನ. ನೋಡ್ರಿ ಟೊಮ್ಯಾಟೊ ಸಾಫ್ಟ್ ಆಗ್ಯಾವ. ಈಗ ಇದ್ರಾಗ ನೀರ್ ಹಾಕ್ತೀನಿ. ನೋಡ್ರಿ 1 ಗ್ಲಾಸ್ ಅಷ್ಟು ನಾ ರವಾ ತಗೊಂಡಿನಿ, 3 ಗ್ಲಾಸ್ ಅಷ್ಟು ನೀರ್ ಹಾಕ್ತೀನಿ. ಸೇಮ್ ಗ್ಲಾಸ್ಲಿಂದ ಅಳತೆ ಮಾಡಿ ತಗೋಬೇಕು. ಇದು ದಮ್ ರವಾಗಿ ಸ್ವಲ್ಪ ನೀರ ಜಾಸ್ತಿ ಹತ್ತೈತಿ. ಈಗ ಇದ್ರಾಗ ಕೊತ್ತಂಬರಿ ಹಾಕ್ತೀನಿ. ಫ್ರೈ ಮಾಡುವಾಗೆ ಕೊತ್ತಂಬರಿ ಹಾಕ್ರಿ, ಅವಾಗ ಹಾಕಿಲ್ಲ, ಈಗ ಹಾಕಿನಿ. ನೀವು ಅವಾಗೆ ಹಾಕಿ ಫ್ರೈ ಮಾಡ್ಕೊರಿ. ಸ್ವಲ್ಪ ನೀರಿಗೆ ಕುದಿ ಬರಾಕ್ ಕೊಡ್ರಿ. ನೋಡ್ರಿ ನೀರ್ ಕುದಿಯಾಕತ್ತೈತಿ. ಇದ್ರಾಗ ರವಾ ಹಾಕ್ತೀನಿ. 1 ಕೈಲಿಂದ ರವಾ ಹಾಕ್ರಿ, 1 ಕೈಲಿಂದ ಮಿಕ್ಸ್ ಮಾಡ್ರಿ. ಒಮ್ಮಿಗೆ ಹಿಂಗ ರವಾ ಹಾಕಿದ್ರ ಗಂಟದಂಗ ಆಗ್ತೈತಿ, ಹಂಗೆ ಮಿಕ್ಸ್ ಮಾಡ್ಬೇಕು, ಹಂಗೆ ರವಾ ಹಾಕ್ಬೇಕು. ಕೈ ಬಿಡ್ಲಾರ್ದ ಪೂರ್ತಿ ಮಿಕ್ಸ್ ಮಾಡ್ಕೊರಿ ಒಮ್ಮೆ. ನೋಡ್ರಿ ಎಲ್ಲಾ ಚಲೋ ಆಗಿ ಮಿಕ್ಸ್ ಮಾಡ್ಕೊಂಡಿನಿ. ಗ್ಯಾಸಿನ ಫ್ಲೇಮ್ ಮೀಡಿಯಂ ಆಗಿಟ್ಟು ಹಿಂಗೆ ಮಿಕ್ಸ್ ಮಾಡ್ರಿ, ಸ್ವಲ್ಪ ನೀರ್ ಒಣಗತನ. ನೋಡ್ರಿ ಸ್ವಲ್ಪ ನೀರ್ ಒಣಗೀತಿ. ಈಗ ಇದ್ರ ಮ್ಯಾಗ ಪ್ಲೇಟ್ ಮುಸ್ತೀನಿ. ಗ್ಯಾಸಿನ ಫ್ಲೇಮ್ ಮೀಡಿಯಂ ಲೋ ಮ್ಯಾಗಿಟ್ಟು 1 ನಿಮಿಷ ತನ ಹಿಂಗೆ ಇಡ್ತೀನಿ. ನೋಡ್ರಿ 1 ನಿಮಿಷ ಆಗೈತಿ. ಈಗ ಪ್ಲೇಟ್ ತೆಗೆದು ಒಮ್ಮೆ ಚಲೋ ಆಗಿ ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡೀನಿ. ಈಗ ಮತ್ತೊಮ್ಮೆ ಪ್ಲೇಟ್ ಮುಚ್ಚಿ ಇಡ್ತೀನಿ. ಈಗ ಗ್ಯಾಸಿನ ಫ್ಲೇಮ್ ಲೋ ಮ್ಯಾಗಿಟ್ಟು 2 ನಿಮಿಷ ತನ ದಮ್ ಮ್ಯಾಗ ಇಡ್ತೀನಿ. ನೋಡ್ರಿ 2 ನಿಮಿಷ ಆಗೈತಿ. ನಮ್ಮ ಮಸಾಲೆ ಉಪ್ಪಿಟ್ಟು ರೆಡಿ ಐತಿ. ಇದೊಂದು ಪ್ಲೇಟ್ನಾಗ ತಗೋತೀನಿ. ನೋಡ್ರಿ ಉಪ್ಪಿಟ್ಟು ತಿನ್ನಾಕ ರೆಡಿ ಐತಿ. ಬಿಸಿ ಬಿಸಿ ಚಾಯ್ ಜೊತೆ ಬಿಡ್ತೀನ್ರಿ. ನಾವು ಮನ್ಯಾಗ ಹೆಂಗ್ ತಿಂತೀವಿ ನಿಮ್ ತೋರಿಸ್ತೀವಿ ನೋಡ್ರಿ. ಮೊಸರು ಜೊತೆ ತಿಂತೀವಿ. ಗಟ್ಟಿ ಮೊಸರು ತಗೊಂಡು ಅದ್ರಾಗ ಉಪ್ಪಿಟ್ಟು ಮಿಕ್ಸ್ ಮಾಡಿ ತಿಂತೀವಿ. ಬೇಕಾದ್ರೆ ಮ್ಯಾಗ ಲಿಂಬೆ ರಸ ಹಾಕ್ನು ತಿನ್ಬಹುದು. ನೀವು ಈ ತರ ಶೀರಾ ಮತ್ತು ಉಪ್ಪಿಟ್ಟು ಮಾಡ್ರಿ. ನನ್ನ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.